ಮೈಸೂರಲ್ಲಿ ನಿನ್ನೆ ನಡೆದಿದ್ದು ಕೇವಲ ಪಾಲಿಕೆ ಚುನಾವಣೆಯಷ್ಟೇ ಅಲ್ಲ, ಇದೊಂದು ಪ್ರತಿಷ್ಠೆಯ ಎಲೆಕ್ಷನ್ ಆಗಿತ್ತು. ರಾಜ್ಯ ರಾಜಕೀಯದ ಮೂವರು ಘಟಾನುಘಟಿಗಳ ಮಧ್ಯೆ ನಡೆದಂತಹ ಸ್ವಪ್ರತಿಷ್ಠೆಯ ಎಲೆಕ್ಷನ್. ಹೀಗಾಗಿಯೇ ಕೊನೆ ಕ್ಷಣದಲ್ಲಿ ಯಾರು ಊಹಿಸಿದಂತಹ ಸರ್ಪ್ರೈಸ್ ರಿಸಲ್ಟ್ ಹೊರಬಿದ್ದಿದೆ. ಅಷ್ಟಕ್ಕೂ ಪಾಲಿಕೆ ಚುನಾವಣೆಯಲ್ಲಿ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಂತಹ ಆ ಮೂವರು ನಾಯಕರು ಯಾರು, ಎಲೆಕ್ಷನ್ ಹಿಂದಿನ ಪೊಲಿಟಿಕಲ್ ಕಹಾನಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಚುನಾವಣೆಯ ಮೈತ್ರಿಗೆ ಸಂಬಂಧಪಟ್ಟಾಗೆ ಏರುಪೇರುಗಳಾಗಿರತಕ್ಕಂಥದ್ದು ಅವರಿಂದಲೇ ಆಗಿರತಕ್ಕಂಥದ್ದಿದೆ. ನಾವು ಸಿದ್ದರಾಮಯ್ಯನವ್ರನ್ನ ಮೈಸೂರು ಭಾಗದಲ್ಲಿ ಕೂಲಿ ಅಂತ ಅನ್ಕೊಂಡಿದ್ರು, ಕುಮಾರಣ್ಣ ಅವ್ರನ್ನ ಬೋನಿಗೆ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಯಿತು. ಬಿಜೆಪಿಗೆ ಅಧಿಕಾರದಿಂದ ದೂರ ಇಡಬೇಕಾದ್ರೆ ನಾವು ಒಂದು ಕಾರ್ಯತಂತ್ರ ಮಾಡಬೇಕಾಗಿತ್ತು, ಅದರಲ್ಲಿ ಯಶಸ್ವಿ ಕಂಡಿದ್ದು. ಮೈಸೂರು ಪಾಲಿಕೆ ಎಲೆಕ್ಷನ್ಗೆ 3 ದಾಳ, 3 ಪ್ರತಿಷ್ಠೆ. ಸಿದ್ದು, ಡಿಕೆಶಿ, ಬಿಎಸ್ವೈ, ಎಚ್ಡಿಕೆ ಪಾಲಿಟಿಕ್ಸ್. ಹೇಳಿ ಕೇಳಿ ಮೈಸೂರು ಸಿದ್ದರಾಮಯ್ಯರ ತವರು ಜಿಲ್ಲೆ. ಹೀಗಾಗಿ ಮೇಯರ್ ಪಟ್ಟ ಕಾಂಗ್ರೆಸ್ಗೆ ಸಿಗಲೇಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು. ಇತ್ತ ಸಿಎಂ ಯಡಿಯೂರಪ್ಪ ಕೂಡ ಹಳೆ ವೈರಿ ದಳಪತಿಗಳ ಜೊತೆ ಮಾತನಾಡಿ ಮೈಸೂರು ಪಾಲಿಕೆಯಲ್ಲಿ ಅಧಿಕಾರಕ್ಕೇರೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಅಂತಿಮವಾಗಿ ಡಿಕೆಶಿ, ಎಚ್ಡಿಕೆ ಆಟದಲ್ಲಿ ಅಲ್ಲಾಗಿದ್ದೇ ಬೇರೆ. ಸಿದ್ದು ಬಿಎಸ್ವೈಗೆ ಗುದ್ದು ಕೊಟ್ರ ಡಿಕೆ ಎಚ್ಡಿಕೆ ಜೋಡೆತ್ತು. ಇಡೀ ಪಾಲಿಕೆ ಚುನಾವಣೆ ಟ್ವಿಸ್ಟ್ ಪಡೆದಿದ್ದೆ ಇಲ್ಲಿ ನೋಡಿ. ಯಡಿಯೂರಪ್ಪರೇನೋ ಕುಮಾರಸ್ವಾಮಿ ಜೊತೆ ಮಾತನಾಡಿ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಎತ್ತಬೇಕು ಅನ್ಕೊಂಡಿದ್ರು. ಆದ್ರೆ ಅಂತಿಮವಾಗಿ ಬಿಎಸ್ವೈ ತಂತ್ರ ಫಲಿಸಲಿಲ್ಲ. ಇತ್ತ ಸಿದ್ದರಾಮಯ್ಯ ಅಂದ್ಕೊಂಡಿದ್ದು ಈಡೇರಲಿಲ್ಲ. ಅದಕ್ಕೆ ಕಾರಣ ಡಿಕೆಶಿ ಮತ್ತು ಎಚ್ಡಿಕೆ ಉರುಳಿಸಿದ ದಾಳ. ಯಾವಾಗ ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ಸಿಡಿಮಿಡಿಯಾಗಿದ್ರು, ಅಲ್ಲಿಗೆ ಜೆಡಿಎಸ್ ನಮ್ಮ ಜೊತೆ ಬರುವುದಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ಹೋಗಿತ್ತು. ಇದನ್ನ ಹೀಗೆ ಬಿಟ್ರೆ ಮೈಸೂರಲ್ಲಿ ಕಮಲ ಅರಳುವುದು ಗ್ಯಾರಂಟಿ ಅನ್ನೋದು ಡಿಕೆಶಿಗೆ ಗೊತ್ತಾಗಿ ಹೋಯಿತು. ತಕ್ಷಣ ಅಲರ್ಟ್ ಆದ ಕನಕಪುರ ಬಂಡೆ ಅಖಾಡಕ್ಕೆ ಇಳಿದಿದ್ರು. ಕುಮಾರಸ್ವಾಮಿ ಜೊತೆ ಮಾತನಾಡಿದ್ರು. ಜೊತೆಗೆ ಜೆಡಿಎಸ್ ಮನವೊಲಿಸಲು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದ ಶಾಸಕ ತನ್ವೀರ್ ಸೇಠ್ ಅವರ ಜೊತೆಯೂ ಚರ್ಚಿಸಿದ್ರು. ಸಂಪೂರ್ಣ ಮಾಹಿತಿ ಪಡೆದ ಡಿಕೆಶಿ, ಕೊನೆಗೆ ನಮಗೆ ಅಧಿಕಾರ ಸಿಗದೆ ಹೋದ್ರೂ ಪರವಾಗಿಲ್ಲ, ಬಿಜೆಪಿಗೆ ಅಧಿಕಾರ ಹೋಗೋದು ಬೇಡ ಅಂತ ನಿರ್ಧರಿಸಿದ್ರು. ಯಾವಾಗ ಡಿಕೆಶಿಯಿಂದ ಈ ರೀತಿಯ ಸಂದೇಶ ಬಂತು, ಕಾಂಗ್ರೆಸ್ ಗೇಮ್ ಪ್ಲಾನ್ ಬದಲಾಗಿ ಹೋಯಿತು. ಜೆಡಿಎಸ್ಗೆ ಮೇಯರ್ ಸ್ಥಾನ ಬಿಟ್ಟುಕೊಡಲು ಕೈ ಸದಸ್ಯರು ನಿರ್ಧರಿಸಿ ಅದನ್ನ ಕಾರ್ಯರೂಪಕ್ಕೂ ತಂದುಬಿಟ್ರು. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದ್ರ ಎಚ್ಡಿಕೆ. ಮೈಸೂರು ಮೇಯರ್ಗಿರಿ ಹಿಡಿಯಲು ಜೆಡಿಎಸ್ ತಂತ್ರ ಮಾಡಿತು. ಮೈಸೂರಿನಲ್ಲಿ ಸಿದ್ದು ಬದಿಗಿಟ್ಟು ಡಿಕೆಶಿ ಜೊತೆ ಎಚ್ಡಿಕೆ ತಂತ್ರ ಹೆಣೆದಿದ್ದಾರೆ. ಮೇಯರ್ಗಿರಿ ಕಾಂಗ್ರೆಸ್ಗೆ ಸಿಗಲೇಬೇಕೆಂದು ಸಿದ್ದರಾಮಯ್ಯ ತಿಳಿಸಿದ್ರು. ಇತ್ತ ಎಚ್ಡಿಕೆ ಕಾಂಗ್ರೆಸ್ ಬಿಜೆಪಿ ಯಾರೊಂದಿಗೂ ಹೋಗಲ್ಲ ಎಂದಿದ್ರು. ಆದ್ರೆ ಸೈಲೆಂಟ್ ಆಗಿ ಕೊನೆ ಕ್ಷಣದಲ್ಲಿ ಡಿಕೆಶಿ ಜೊತೆ ಕುಮಾರಸ್ವಾಮಿ ಮಾತುಕತೆ ಕುದುರಿಸಿದ್ದಾರೆ. ಸಿದ್ದು ಪ್ಲಾನ್ ಉಲ್ಟಾ ಓಡಿಸಲು ಎಚ್ಡಿಕೆ ಯಶಸ್ವಿಯಾಗಿದ್ದಾರೆ. ಇನ್ನು ಮೈಸೂರು ಮೇಯರ್ಗಿರಿ ಜೆಡಿಎಸ್ ಕೈ ಸೇರುತ್ತಲೇ ವಿಧಾನಸೌಧದಲ್ಲಿದ್ದ ಸಿದ್ದರಾಮಯ್ಯ ತೀವ್ರ ಸಿಟ್ಟಾಗಿದ್ರು. ಬೈದುಕೊಂಡೇ ತೆರಳಿದ್ದು ಕಂಡುಬಂತು. ಅಷ್ಟೇ ಅಲ್ಲ, ಮೈಸೂರು ನಗರ ಪಾಲಿಕೆ ಮೇಯರ್ ಚುನಾವಣೆ ಬಗ್ಗೆ ನಿರ್ಧರಿಸಲು ಸ್ಥಳೀಯ ನಾಯಕರಿಗೆ ಬಿಟ್ಟಿದ್ದೆವು, ರಾಜ್ಯ ನಾಯಕರ ನಿರ್ಧಾರವಲ್ಲ ಅಂತ ಹೇಳಿದ್ದಾರೆ. ಅಂತೂ ಸಮ್ಮಿಶ್ರ ಸರ್ಕಾರದಲ್ಲಿ ಜೋಡೆತ್ತುಗಳಾಗಿದ್ದ ಡಿಕೆಶಿ ಮತ್ತು ಎಚ್ಡಿಕೆ ಮೈಸೂರು ಪಾಲಿಕೆ ಎಲೆಕ್ಷನ್ ನಲ್ಲಿ ಚೆನ್ನಾಗಿಯೇ ಕೆಟ್ಟ ತೊಡಿದ್ರು. ಇಬ್ಬರ ರಣತಂತ್ರಕ್ಕೆ ಸಿದ್ದರಾಮಯ್ಯ ಯಡಿಯೂರಪ್ಪರ ಪ್ಲಾನ್ಗಳೆಲ್ಲ ಬುಡಮೇಲಾಗಿ ಹೋಗಿದೆ. ಈ ಪೊಲಿಟಿಕಲ್ ಗೇಮ್ ನಲ್ಲಿ ದಳಪತಿಗಳು ಮಾತ್ರ ಪ್ರತಿಷ್ಠೆ ಹೆಚ್ಚಿಸಿಕೊಂಡಿದ್ದಾರೆ. ರಾಮ್, ಟಿವಿ9 ಮೈಸೂರು.